ಧರ್ಮಸ್ಥಳದ ಬುರುಡೆ ಪ್ರಕರಣದ ಚಾರ್ಜ್ ಶೀಟ್ ರೆಡಿ ಆಗಿದೆಯಾ? ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಈಗ ತಯಾರಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಧರ್ಮಸ್ಥಳದ ಒಂದು ಬುರುಡೆ ಗ್ಯಾಂಗಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಈಗ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಒಂದು ಕಡೆಗ ತಯಾರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ SIT ಈಗ ಸಿದ್ಧತೆ ಮಾಡಿಕೊಂಡಿದೆ. ತನಿಖೆಯ ಅಂಶಗಳನ್ನೊಳಗೊಂಡ ಚಾರ್ಜ್ ಶೀಟ್ ಅದು. ಯಾಕಂದರೆ ಆಲ್ರೆಡಿ ಈಗ ಕೆಲವೊಂದಿಷ್ಟು ಮಧ್ಯಂತರ ವರದಿ ಕೂಡ ಈಗ ಗೃಹ ಸಚಿವರಿಗೆ ಸಲ್ಲಿಕೆ ಆಗಿತ್ತು. ಪ್ರಣಬ್ ಮೊಹಂತಿ ಸೂಚನೆಯಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಆಗಿದೆ. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ದೋಷಾರೋಪ ಪಟ್ಟಿ ಸಿದ್ಧವಾಗಿದೆ. ಕೇಸ್ನ ಮುಖ್ಯ ತನಿಖಾಧಿಕಾರಿ ಜಿತೇಂದ್ರ ದಯಾಮ. ಹಾಗಾಗಿ ಇಂಚಿಂಚು ಮಾಹಿತಿಯನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಈ ಬುರುಡೆ ಗ್ಯಾಂಗ್ ಏನು ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನು ಹೆಣೆದಿತ್ತಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣ, ಜಯಂತಿ, ಏನೋ ಸೌಜನ್ಯ ಮಾವ ವಿಠಲ್ ಗೌಡ ಅವರೆಲ್ಲರೂ ಕೂಡ ಈ ಚಿನ್ನಯನ್ನು ಮುಂದೆ ಬಿಟ್ಟು ಒಂದಿಷ್ಟು ದಾಳವನ್ನು ಉರುಳಿಸಿದ್ರು. ಈಗ ಎಲ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣ ಅಂತೂ ಇಂತೂ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಾ? ಹಾಗಾದರೆ ಚಾರ್ಜ್ ಶೀಟು ಈಗ ಸಿದ್ಧತೆ ಆದಂತೆ ಕಾಣಿಸ್ತಾ ಇದೆ. ಯಾವಾಗ ಸಲ್ಲಿಕೆ ಮಾಡ್ಬೋದು ಕೋರ್ಟಿಗೆ ಚಾರ್ಜ್ ಶೀಟ್ ಅಂತ? ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ SIT ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಆರೋಪ ಏನಂತ ಹೇಳಿದ್ರೆ, ಚಿನ್ನಯ್ಯ ಮೊದಲು ಬುರುಡೆಯನ್ನು ತಂದಿದ್ದ, ಅದಾದ ಬಳಿಕ ಆತ ಬುರುಡೆಯನ್ನು ತಂದು ಕೊಟ್ಟಿದ್ದಷ್ಟೇ ಎಲ್ಲ ಬುರುಡೆ ಬಿಟ್ಟಿದ್ದ ಅಂತ ಹೇಳಿ ಗೊತ್ತಾಗ್ತಾ ಹೋಯ್ತು. ಇದಾದ ಬಳಿಕ ಯಾಕಂತ ಹೇಳಿದ್ರೆ ಈಗ ಚಿನ್ನಯ್ಯ ಒಂದಿಷ್ಟು ಸುಳ್ಳುಗಳನ್ನು ಹೇಳಿದ್ದ. ಬುರುಡೆ ಗ್ಯಾಂಗ್ ಯಾವ ರೀತಿ ಚಿನ್ನಯ್ಯನನ್ನ ಬೆರನೇಶ್ ಮಾಡಿತ್ತು, ಅದೇ ರೀತಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ, ಹಾಗೆ ಅದೇ ರೀತಿಯಾಗಿ ವಿಠಲ್ ಗೌಡ, ಸೌಜನ್ಯ ಮಾವ ವಿಠಲ್ ಗೌಡ ಇವರ ವಿರುದ್ಧದ ಒಂದಿಷ್ಟು ಆರೋಪಗಳೆಲ್ಲವೂ ಕೂಡ ಈಗ ಫ್ರೇಮ್ ಆಗ್ತಾ ಇದೆ. ಹೀಗಾಗಿ ಈ ಎಲ್ಲಾ ಆರೋಪಗಳು ಯಾರ್ಯಾರ ಪಾತ್ರ ಹೇಗಿದೆ, ಯಾರು ಯಾವ ಪಾತ್ರವನ್ನು ನಿರ್ವಹಿಸಿದ್ದಾರೆ, ಅದೇ ರೀತಿಯಾಗಿ ಪಾತ್ರದಲ್ಲಿ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಯಾರು ಯಾವ ರೀತಿಯಾಗಿ ಇರ್ತಕ್ಕಂತ ಒಂದು ಪಾತ್ರವನ್ನು ವಹಿಸಿದ್ದಾರೆ, ಎಲ್ಲಾ ವಿಚಾರವನ್ನ ಸಮಗ್ರವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಈ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಯಾವ ರೀತಿ ಸಿದ್ಧತೆ ಅಂತ ಹೇಳಿದ್ರೆ, ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಮಹಾಜರ್ ಮಾಡಿದ್ರು, ಇನ್ನು ಚಿನ್ನಯ್ಯನ ಮಹಾಜರ್ ಮಾಡಿದ್ರು. ಅದಾದ ಬಳಿಕ ಮಠಣ್ಣವರ ಮನೆಯಲ್ಲೂ ಕೂಡ ಒಂದಿಷ್ಟು ಕೆಲಸವನ್ನ, ಯಾಕಂದ್ರೆ ಮಠಣ್ಣವರ ಮನೆಯಲ್ಲಿ ಈಗ ಇಲ್ಲಿ ಮಹಾಜರನ್ನ ಮಾಡಲಾಯಿತು. ಅದಾದ ಬಳಿಕ ವಿಠಲ್ ಗೌಡ, ಯಾಕಂದ್ರೆ ತಲೆಬಡಿ ತಂದು ಕೊಟ್ಟಿದ್ದು ವಿಠಲ್ ಗೌಡ ಅಂತ ಹೇಳಿ, ಈ ವಿಠಲ್ ಗೌಡ ತಲೆಬಡಿ ಎಲ್ಲಿಂದ ತಂದು ಕೊಟ್ಟ, ಹೇಗೆ ತಂದು ಕೊಟ್ಟ, ಇದೆಲ್ಲದರ ಸಮಗ್ರವಾಗಿರ್ತಕ್ಕಂಥ ಒಂದು ವಿಚಾರವನ್ನ ಕೋರ್ಟ್ಗೆ ಸಲ್ಲಿಸಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.